ಪ್ರೀತಿಯ ವಿದ್ಯಾರ್ಥಿಗಳೇ, ಭಾಷಾ ಮಂದಿರಕ್ಕೆ ಸ್ವಾಗತ. ಇದು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಪ್ರಶ್ನೋತ್ತರ ವಿಡಿಯೋ. ಪದ್ಯ ವೀರಲವ, ಕವಿ ಲಕ್ಷ್ಮೀಶ. ಪ್ರಶ್ನೋತ್ತರಗಳು. ಈ ವೀರಲವ ಪದ್ಯದ ಪ್ರಶ್ನೋತ್ತರ ವಿಡಿಯೋನಲ್ಲಿ ನಾವು ಮೊದಲೇನು ಮಾಡೋಣ, ಅದರ ವಿಭಾಗದಲ್ಲಿ ಕವಿ ಪರಿಚಯದ ಬಗ್ಗೆ ತಿಳ್ಕೊಳ್ಳೋಣ. ಕವಿ ಯಾರು? ಲಕ್ಷ್ಮೀಶ. ಲಕ್ಷ್ಮೀಶ ಕವಿಯ ಜನ್ಮ ಯಾವಾಗಾಯಿತು ನೋಡೋಣ. ಈತನು ಕ್ರಿಸ್ತಿಶಕ 1550ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದನು. ಜನ್ಮಸ್ಥಳ ಆಯಿತು ಮತ್ತು ಕಾಲ ಆಯಿತು. ಈತನಿಗೆ ಲಕ್ಷ್ಮೀಪತಿ, ಲಕ್ಷ್ಮೀರಮಣ ಎನ್ನುವಂಥ ಹೆಸರಿದೆ. ಇವರು ಬರೆದಂತಹ ಪ್ರಸಿದ್ಧ ಕಾವ್ಯ ಯಾವುದು ಅಂತಂದರೆ ಜೈಮಿನಿ ಭಾರತ ಅನ್ನುವಂಥದ್ದು. ಇವನಿಗೆ ದೊರೆತಂಥ ಬಿರುದುಗಳು ಉಪಮಾಲೋಲ, ಕರ್ನಾಟಕ ವಿಚೂತವನ, ಚೈತ್ರ ಎನ್ನುವಂಥದ್ದು. ಈತನು ಕ್ರಿಸ್ತಿಶಕ 1550ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದನು. ಈತನಿಗೆ ಲಕ್ಷ್ಮೀಪತಿ, ಲಕ್ಷ್ಮೀರಮಣ ಎಂಬ ಹೆಸರುಗಳಿವೆ. ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕಾವ್ಯದ ಕರ್ತೃ. ಲಕ್ಷ್ಮೀಶ ಕವಿಗೆ ಉಪಮಾಲೋಲ, ಕರ್ನಾಟಕ ವಿಚೂತವನ, ಚೈತ್ರ ಎನ್ನುವಂಥ ಬಿರುದುಗಳಿದೆ. ಇದಿಷ್ಟು ಕವಿ ಪರಿಚಯ ಆಯಿತು. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಯಾವುದು? ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಜೈಮಿನಿ ಭಾರತವನ್ನು ಬರೆದಂತಹ ಕವಿ ಲಕ್ಷ್ಮೀಶ. ಎರಡನೇ ಪ್ರಶ್ನೆ, ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ಅಂತ ಕೇಳಿದ್ದಾರೆ. ಯಜ್ಞಾಶ್ವವನ್ನು ಕಟ್ಟಿದವನು ಲವ. ಮೂರನೇ ಪ್ರಶ್ನೆ ನೋಡಿ, ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಅಂತ ಇದೆ. ಕುದುರೆಯನ್ನು ಲವನು ತನ್ನ ಉತ್ತರಿಯಿಂದ ಕಟ್ಟಿದನು. ಉತ್ತರಿ ಅಂತಂದರೆ ಮೇಲೊದಿಕೆ ಅಥವಾ ಶಲ್ಯ. ಹಾಗೆ ನಾಲ್ಕನೇ ಪ್ರಶ್ನೆ, ಮುನಿಸುತರು ಹೆದರಲು ಕಾರಣವೇನು ಅಂತ ಕೇಳಿದ್ದಾರೆ. ಲವನು ಯಜ್ಞಾಶ್ವವನ್ನು ಕಟ್ಟಿ ಹಾಕಿದ್ದರಿಂದ ಮುನಿಸುತರು ಹೆದರಿದರು. ಐದನೇ ಪ್ರಶ್ನೆ, ಯಜ್ಞ ತುರಗವನ್ನು ಕಳುಹಿಸಿದವರು ಯಾರು ಅಂತ ಇದೆ. ಯಜ್ಞದ ತುರಗವನ್ನು ಕಳುಹಿಸಿದವರು ಶ್ರೀರಾಮ. ಆರನೇ ಪ್ರಶ್ನೆ, ಅಶ್ವಮೇಧ ಕುದುರೆಯ ಬೆಂಗಾವಲಿಗೆ ಬಂದವರು ಯಾರು ಅಂದರೆ ಆ ಕುದುರೆಯ ಜೊತೆಯಲ್ಲಿ ಅದರ ಬೆಂಗಾವಲಾಗಿ ಬಂದವರು ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಅಶ್ವಮೇಧ ಕುದುರೆಯ ಬೆಂಗಾವಲಿಗೆ ಬಂದವರು ಶತ್ರುಘ್ನ. ಏಳನೇ ಪ್ರಶ್ನೆ, ಯಜ್ಞಾಶ್ವವು ಯಾರ ಆಶ್ರಮವನ್ನು ಹೊಕ್ಕಿತು ಅಂತ ಇದೆ. ಯಜ್ಞಾಶ್ವವು ವಾಲ್ಮೀಕಿ ಮುನಿಗಳ ಆಶ್ರಮವನ್ನು ಹೊಕ್ಕಿತು. ಎಂಟನೇ ಪ್ರಶ್ನೆ, ಅರ್ಚಿತ ಸುವಾಜಿಯನ್ನು ಕಂಡವರು ಯಾರು ಅಂದರೆ ಪೂಜೆ ಮಾಡಿರುವಂಥ ಸೊಗಸಾದ ಕುದುರೆಯನ್ನು ಕಂಡವರು ಯಾರು ಅಂತ ಇದೆ. ಇಲ್ಲಿ ಅರ್ಚಿತ ಸುವಾಜಿಯನ್ನು ಕಂಡವರು ಲವನು. ಒಂಬತ್ತನೇ ಪ್ರಶ್ನೆ ನೋಡಿ, ಯಜ್ಞಾಶ್ವವನ್ನು ಲವನು ಕಟ್ಟಿ ಹಾಕಿದ್ದಾಗ ವಾಲ್ಮೀಕಿ ಮುನಿನಾಥನು ಎಲ್ಲಿಗೆ ಹೋಗಿದ್ದನು ಅಂತ ಕೇಳಿದ್ದಾರೆ. ಯಜ್ಞಾಶ್ವವನ್ನು ಲವನು ಕಟ್ಟಿ ಹಾಕಿದ್ದಾಗ ವಾಲ್ಮೀಕಿ ಮುನಿನಾಥನು ವರುಣಲೋಕಕ್ಕೆ ಹೋಗಿದ್ದನು ಅಂತ ಇದೆ. ಹತ್ತನೇ ಪ್ರಶ್ನೆ ನೋಡಿ, ರಾಮನ ಗರ್ವವನ್ನು ಬಿಡಿಸಲು ಲವನು ಏನು ಮಾಡಿದನು. ರಾಮನ ಗರ್ವವನ್ನು ಬಿಡಿಸಲು ಲವನು ಯಜ್ಞಾಶ್ವವನ್ನು ಕಟ್ಟಿ ಹಾಕಿದನು. 11ನೇ ಪ್ರಶ್ನೆ, ಲಕ್ಷ್ಮೀಶನಿಗಿರುವಂಥ ಬಿರುದು ಯಾವುದು ಅಂತ ಇದೆ. ಇದು ಕವಿ ಪರಿಚಯದಲ್ಲಿಯೂ ಸಹ ತಿಳ್ಕೊಂಡಿದ್ದೀರಾ. ಲಕ್ಷ್ಮೀಶನಿಗಿರುವಂಥ ಬಿರುದು ಉಪಮಾಲೋಲ, ಕರ್ನಾಟಕ ವಿಚೂತವನ, ಚೈತ್ರ ಅನ್ನುವಂಥದ್ದು. 12ನೇ ಪ್ರಶ್ನೆ, ಲವನು ಕುದುರೆಯನ್ನು ಯಾವುದಕ್ಕೆ ಕಟ್ಟಿದನು ಅಂತ ಇದೆ. ಲವನು ಕುದುರೆಯನ್ನು ಬಾಳೆಯ ಮರಕ್ಕೆ ಅಥವಾ ಬಾಳೆಯ ಗಿಡಕ್ಕೆ ಕಟ್ಟಿದನು. ಇದು 12 ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಈಗ ಏನು ಮಾಡೋಣ, 3-4 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನು ಹೇಳಿದ್ದಾರೆ, ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿ. ಯಾವ ರೀತಿಯಾಗಿ ವಾಲ್ಮೀಕಿ ಮುನಿಗಳ ಆಶ್ರಮಕ್ಕೆ ಯಜ್ಞಾಶ್ವವು ಬಂತು ಅನ್ನೋದನ್ನು ವಿವರಿಸಿ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಶ್ರೀರಾಮನು ಮಹರ್ಷಿಗಳ ಆದೇಶದಂತೆ ಏನು ಮಾಡ್ತಾನೆ, ಅಶ್ವಮೇಧವಾದ ಯಾಗವನ್ನು ಕೈಗೊಳ್ತಾನೆ. ಆ ಯಾಗ ಕೈಗೊಂಡ ನಂತರ ಅವನ ಅಶ್ವಮೇಧದ ಕುದುರೆಯನ್ನೇನು ಮಾಡ್ತಾನೆ, ಶತ್ರುಘ್ನನ ಜೊತೆಯಲ್ಲಿ ಅಂದರೆ ಅವನ ಬೆಂಗಾವಲಾಗಿ ಅದನ್ನು ಕಳುಹಿಸ್ತಾನೆ. ಅದು ರಾಮನ ಆಜ್ಞೆಯಂತೆ ಆ ಕುದುರೆ ಹೊರಟಿರುತ್ತೆ. ಆ ಹೊರಟಂಥ ಯಜ್ಞಾಶ್ವ ಏನು ಮಾಡುತ್ತೆ, ಹಲವು ರಾಜ್ಯಗಳನ್ನೆಲ್ಲ ಸುತ್ತಾ ಹೋಗ್ತಾ ಇರುತ್ತೆ. ಆವಾಗ ಭುಜಬಲ ಪರಾಕ್ರಮಿಗಳಾಗಿರುವಂಥ ರಾಜರೆಲ್ಲ ಏನು ಮಾಡ್ತಾರೆ, ರಾಮನ ಒಂದು ಶೌರ್ಯದ ಬಗ್ಗೆ ತಿಳಿದು ಅದನ್ನು ತಡೆಯಲು ಹೆದರಿ ನಮಸ್ಕಾರ ಮಾಡಿ ಅದನ್ನು ಮುಂದಕ್ಕೆ ಹೋಗಲು ಬಿಡ್ತಾರೆ. ಹೀಗೆ ಹೋಗ್ತಾ ಹೋಗ್ತಾ ಯಜ್ಞಾಶ್ವ ಭೂಮಿಯಲ್ಲೆಲ್ಲ ಸಂಚಾರ ಮಾಡ್ತಾ ಏನು ಮಾಡುತ್ತೆ, ವಾಲ್ಮೀಕಿಯ ಆಶ್ರಮದ ತೋಟದ ಹಸುರಾಗಿರುವಂಥ ಹುಲ್ಲನ್ನು ಕಂಡು ಆ ಹುಲ್ಲಿಗೆ ಆಸೆಯನ್ನು ಪಟ್ಟು ಅದನ್ನು ತಿನ್ನಲು ಅದು ಅಲ್ಲಿಗೆ ಪ್ರವೇಶಿಸುತ್ತೆ. ಈ ರೀತಿಯಾಗಿ ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬರುತ್ತೆ.
ಹೇಗೆ ಅನ್ನೋದು ಇವಾಗ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ನಲ್ಲ, ಈಗ ಒಂದ್ಸಲಿ ಓದಿ ಹೇಳ್ತೀನಿ. ಶ್ರೀರಾಮನು ಮಹರ್ಷಿಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡು ಶತ್ರುಘ್ನನ ಬೆಂಗಾವಲಿನಲ್ಲಿ ಯಜ್ಞಾಶ್ವವನ್ನು ಕಳುಹಿಸಿದನು. ರಾಮನ ಆಜ್ಞೆಯಂತೆ ಹೊರಟ ಯಜ್ಞಾಶ್ವವನ್ನು ಭುಜಬಲ ಪರಾಕ್ರಮಿಗಳಾದ ರಾಜರು ತಡೆಯಲು ಹೆದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು. ಹೀಗೆ ಯಜ್ಞಾಶ್ವವು ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ವಾಲ್ಮೀಕಿಯ ಆಶ್ರಮದ ತೋಟದ ಹಸುರಾದ ಹುಲ್ಲನ್ನು ಕಂಡು ತಿನ್ನಲು ಪ್ರವೇಶಿಸಿತು. ಗೊತ್ತಾಯ್ತಾ? ಈಗ ಎರಡನೇ ಪ್ರಶ್ನೆ ಏನು ಹೇಳುತ್ತೆ, ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಅಂತ ಇದೆ ನೋಡಿ. ಅಂದರೆ ಅಶ್ವಮೇಧ ಯಾಗದ ಯಜ್ಞದ ಅಶ್ವ ಇತ್ತಲ್ವಾ, ಅದರ ಹಣೆಯ ಮೇಲೆ ಒಂದು ಲಿಖಿತ ಇತ್ತು. ಆ ಲಿಖಿತದಲ್ಲಿ ಏನಂತ ಬರೆದಿತ್ತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನು ಇಡೀ ಭೂಮಂಡಲದಲ್ಲಿ ಅಂತಂದರೆ ಇಡೀ ಭೂಮಿಯಲ್ಲಿ ಕೌಸಲ್ಯ ಮಗನಾದಂಥ, ಕೌಸಲ್ಯ ಯಾರು? ಅಯೋಧ್ಯೆ ರಾಜನಾಗಿರುವಂಥ ದಶರಥನ ಪತ್ನಿ, ಅಂದರೆ ಕೌಸಲ್ಯ ಅಲ್ಲಿಯ ಅಯೋಧ್ಯೆಯ ಮಹಾರಾಣಿ. ಈ ಕೌಸಲ್ಯ ಪಡೆದಂಥ ಮಗನಾದ ರಾಮನೊಬ್ಬನೇ, ಆ ರಾಮನೊಬ್ಬನೇ ಬಹಳ ಶೂರನೂ ವೀರನು. ಅವನ ಯಜ್ಞದ ಕುದುರೆ ಇದು. ಇದನ್ನು ಯಾರಾದರೂ ತಡೆಯುವಂಥ ಸಾಮರ್ಥ್ಯವುಳ್ಳವರು ಯಾರಾದರೂ ಇದ್ದರೆ ಯಾರೇ ಆಗಲಿ ಅದನ್ನು ತಡೆಯಲಿ ಎಂದು ಬರೆಯಲಾಗಿತ್ತು. ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಸಲ್ಯೆಯ ಮಗನಾದ ರಾಮನು ಒಬ್ಬನೇ ವೀರನು, ಇದು ಅವನ ಯಜ್ಞದ ಕುದುರೆ, ಇದನ್ನು ತಡೆಯಲು ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು. ಈಗ ಮೂರನೇ ಪ್ರಶ್ನೆನ ನೋಡೋಣ. ಮೂರನೇ ಪ್ರಶ್ನೆ ಯಾವುದು? ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತರಿಗೂ ಲವನಿಗೂ ನಡೆದಂಥ ಸಂವಾದ ಬರೆಯಿರಿ ಅಂತ ಇಲ್ಲಿ ಹೇಳಿದ್ದಾರೆ. ಅವರಿಬ್ಬರ ನಡುವೆ ಏನು ಸಂವಾದ ನಡೀತು ಮುನಿಸುತರು ಮತ್ತು ಲವನ ನಡುವೆ ಅನ್ನೋದು. ಲವನು ಆಶ್ರಮವನ್ನು ಹೊಕ್ಕಾಗ ಏನಾಗುತ್ತೆ, ಯಜ್ಞಾಶ್ವವನ್ನು, ಲವನ ಆಶ್ರಮವನ್ನು ಹೊಕ್ಕಿರುವಂಥ ಯಜ್ಞಾಶ್ವವನ್ನು ಲವ ಏನು ಮಾಡ್ತಾನೆ, ತನ್ನ ಉತ್ತರಿಯಿಂದ ಅಥವಾ ತನ್ನ ಮೇಲೊದಿಕೆಯಿಂದ ಅಥವಾ ತನ್ನ ಶಲ್ಯದಿಂದ ಬಾಳೆಯ ಗಿಡಕ್ಕೆ, ಶಲ್ಯದಿಂದ ಮೊದಲು ಅದರ ಕೊರಳಿಗೆ ಕಟ್ಟಿ ಆಮೇಲೆ ಅದನ್ನೇನು ಮಾಡ್ತಾನೆ, ಬಾಳೆಯ ಗಿಡಕ್ಕೆ ಕಟ್ತಾನೆ. ಈ ರೀತಿ ಕಟ್ಟಿ ಹಾಕಿದ್ದನ್ನು ಕಂಡಿರುವಂಥ ಮುನಿಸುತರು ಅದನ್ನು ನೋಡಿ ಹೆದರುತ್ತಾರೆ. ಹೆದರುಬಿಟ್ಟು ಏನು ಹೇಳ್ತಾರೆ, ಇದು ಬೇಡ ಬೇಡ, ಅರಸರ ಕುದುರೆ, ಇದನ್ನು ಬಿಟ್ಬಿಡು, ಇಲ್ಲದೆ ಇದ್ರೆ ಅವ್ರು ಏನು ಮಾಡ್ತಾರೆ, ನಮ್ಮನ್ನು ಹೊಡಿತಾರೆ, ನಮಗೆ ತೊಂದರೆ ಕೊಡ್ತಾರೆ ಅಂತೇಳಿ ಹೇಳ್ತಾರೆ. ಆಗಲ್ಲವೇ ಏನು ಮಾಡ್ತಾನೆ, ನಗುತ್ತಾ, ನೀವು ಬ್ರಾಹ್ಮಣರ ಮಕ್ಕಳು ಹೆದರಿದ್ದೀರಾ ಅಂದ್ಕೊಂಡ್ರೆ ನಾನು ಜಾನಕಿಯ ಮಗ, ಇದಕ್ಕೆ ಹೆದರ್ತೀನಾ, ನೀವು ಹೋಗಿ ಅಂತೇಳಿ ಅವನು ಶೌರ್ಯದಿಂದ ಹೇಳಿರುವಂಥದ್ದೇ ಅವರ ನಡುವೆ ನಡೆದಂಥ ಒಂದು ಸಂವಾದ. ಲವನು ಆಶ್ರಮವನ್ನು ಹೊಕ್ಕ ಯಜ್ಞಾಶ್ವವನ್ನು ತನ್ನ ಉತ್ತರಿಯಿಂದ ಬಾಳೆಯ ಗಿಡಕ್ಕೆ ಕಟ್ಟಿ ಹಾಕಿದ್ದನ್ನು ಕಂಡು ಹೆದರಿ ಮುನಿಸುತರು, ಬೇಡ ಬೇಡ, ರಸುಗಳ ಕುದುರೆಯನ್ನು ಬಿಡು, ಅವರು ನಮ್ಮನ್ನು ಹೊಡೆಯುವರು ಎಂದು ಹೇಳಿದರು. ಆಗ ಲವನು ನಗುತ್ತಾ, ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಜಾನಕಿಯ ಮಗನು ಇದಕ್ಕೆ ಹೆದರುವನೇ, ನೀವು ಹೋಗಿ ಎಂದು ಶೌರ್ಯದಿಂದ ಹೇಳಿದನು. ಈ ರೀತಿ ಸಂವಾದವನ್ನು ನಡೆಸಿದ್ರು. ಈಗ ನಾವು ಮುಂದಿನ ವಿಭಾಗದ ಪ್ರಶ್ನೆಯನ್ನು ನೋಡೋಣ. ಯಾವುದು? 8-10 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆ. ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ಅಂತ ಇದೆ. ಇಲ್ಲಿ ಅದೇ 2-3 ವಾಕ್ಯದಲ್ಲಿ ಬಂದಿರುವಂಥ, ಹಿಂದೆ ಬಂದಿರುವಂಥ ಪ್ರಶ್ನೆ ಉತ್ತರಗಳೇ ಕೆಲವೊಂದು ಇಲ್ಲಿರೋದ್ರಿಂದ ಇದನ್ನೇನು ಮಾಡ್ತೀನಿ, ನಾನು ಓದ್ತಾ ಹೋಗ್ತೀನಿ ನೋಡಿ. ಶ್ರೀರಾಮನು ಮಹರ್ಷಿಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡು ಶತ್ರುಘ್ನನ ಬೆಂಗಾವಲಿನಲ್ಲಿ ಯಜ್ಞಾಶ್ವವನ್ನು ಕಳುಹಿಸಿದನು. ರಾಮನ ಆಜ್ಞೆಯಂತೆ ಹೊರಟಂಥ ಯಜ್ಞಾಶ್ವವನ್ನು ಭುಜಬಲ ಪರಾಕ್ರಮಿಗಳಾದಂಥ ರಾಜರುಗಳು ತಡೆಯಲು ಹೆದರಿ ಏನು ಮಾಡ್ತಾರೆ, ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು. ಹೀಗೆ ಯಜ್ಞಾಶ್ವವು ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ವಾಲ್ಮೀಕಿ ಆಶ್ರಮದ ತೋಟದ ಹಸುರಾದ ಹುಲ್ಲನ್ನು ತಿನ್ನಲು ಒಳಹೊಕ್ಕಿತು. ಆಗ ಅದನ್ನು ಕಂಡಲವನು, ಇದು ಯಾವ ಕಡೆಯ ಕುದುರೆಯು ಏನು ಮಾಡ್ತಾ ಇದೆ, ಹೂದೋಟವನ್ನು ಹೊಕ್ಕಿ ನುಗ್ಗಿ ನುರಿಯಾಗುವಂತೆ ತುಳಿದು ಬಿಡ್ತಾ ಇದೆಯಲ್ಲ, ತುಳಿದು ಹಾಳು ಮಾಡ್ತಿದೆಯಲ್ಲ ಅಂಥೇಳಿ ಕುದುರೆಯನ್ನು ನೋಡ್ತಾನೆ. ಅದರ ಕಡೆಗೆ ಬರ್ತಾನೆ. ಬಂದು ನೋಡಿದಾಗ ಏನಿತ್ತು ಅಲ್ಲಿ, ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಒಂದು ಲಿಖಿತ ಬರೆದಿತ್ತು. ಏನಂತ ಇತ್ತು, ಈ ಭೂಮಂಡಲದಲ್ಲಿ ಕೌಸಲ್ಯ ಮಗನಾದ ರಾಮನೊಬ್ಬನೇ ವೀರನು, ಇದು ಅವನ ಯಜ್ಞದ ಕುದುರೆ, ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ಏನು ಮಾಡಿ ತಡೆಯಲಿ ಎಂದು ಬರೆಯಲಾಗಿರುವುದನ್ನು ಓದಿದಂಥ ಲವನು ಕೋಪಗೊಳ್ತಾನೆ. ಇವನ ಅಹಂಕಾರವನ್ನು ಬಿಡಿಸದಿದ್ದರೆ ನನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಎನ್ನದಿರುವರೇ ಮತ್ತು ನನಗಿರುವಂಥ ತೋಳುಗಳು ಏತಕ್ಕೆಂದು ಪ್ರತಿಜ್ಞೆಯನ್ನು ಕೈಗೊಂಡವನು ಯಜ್ಞಾಶ್ವವನ್ನು ತನ್ನ ಉತ್ತರಿಯಿಂದ ಬಾಳೆಯ ಮರಕ್ಕೆ ಕಟ್ತಾನೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಇನ್ನೊಂದ್ಸಲಿ ಓದ್ತೀನಿ ನೋಡಿ.
ಶ್ರೀರಾಮನು ಮಹರ್ಷಿಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡು ಶತ್ರುಘ್ನನ ಬೆಂಗಾವಲಿನಲ್ಲಿ ಯಜ್ಞಾಶ್ವವನ್ನು ಕಳುಹಿಸಿದನು. ರಾಮನ ಆಜ್ಞೆಯಂತೆ ಹೊರಟ ಯಜ್ಞಾಶ್ವವನ್ನು ಭುಜಬಲ ಪರಾಕ್ರಮಿಗಳಾದ ರಾಜರುಗಳು ತಡೆಯಲು ಹೆದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು. ಹೀಗೆ ಯಜ್ಞಾಶ್ವವು ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ವಾಲ್ಮೀಕಿಯ ಆಶ್ರಮದ ತೋಟದ ಹಸುರಾದ ಹುಲ್ಲನ್ನು ತಿನ್ನಲು ಒಳಹೊಕ್ಕಿತು. ಆಗ ಅದನ್ನು ಕಂಡ ಲವನು, ಇದು ಯಾವ ಕಡೆಯ ಕುದುರೆಯು? ಹೂದೋಟವನ್ನು ಹೊಕ್ಕಿ ನುಗ್ಗಿ ನುರಿಯಾಗುವಂತೆ ತುಳಿದುದು ಎಂದು ಕುದುರೆಯ ಕಡೆಗೆ ನಡೆದು ಬಂದು ನೋಡಿದನು. ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಈ ಭೂಮಂಡಲದಲ್ಲಿ ಕೌಸಲ್ಯೆಯ ಮಗನಾದ ರಾಮನೊಬ್ಬನೇ ವೀರನು. ಇದು ಅವನ ಯಜ್ಞದ ಕುದುರೆ. ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿರುವುದನ್ನು ಓದಿದಲವನು ಕೋಪಗೊಂಡು ಇವನ ಅಹಂಕಾರವನ್ನು ಬಿಡಿಸದಿದ್ದರೆ ತನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಎನ್ನದಿರುವರೇ ಮತ್ತು ತನಗಿರುವ ತೋಳುಗಳು ಇವು ಏತಕ್ಕೆ ಎಂದು ಪ್ರತಿಜ್ಞೆಯನ್ನು ಕೈಗೊಂಡು ಲವನು ಯಜ್ಞಾಶ್ವವನ್ನು ತನ್ನ ಉತ್ತರಿಯಿಂದ ಬಾಳೆಯ ಗಿಡಕ್ಕೆ ಅಂದರೆ ಬಾಳೆಯ ಮರಕ್ಕೆ ಕಟ್ಟಿದನು. ಇದಿಷ್ಟು ಈ ಪ್ರಶ್ನೆಯ ಉತ್ತರ. ಎರಡನೇ ಪ್ರಶ್ನೆ ಏನು ಹೇಳಿದೆ? ಲವನ ನಡವಳಿಕೆ ಮೆಚ್ಚುಗೆಯಾಯಿತೆ ಏಕೆ ಅಂತ ಕೇಳಿದ್ದಾರೆ. ನಿಮ್ಗೆ ಮೆಚ್ಚುಗೆಯಾದರೆ ಯಾಕೆ ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ ನೋಡಿ. ಲವನ ನಡವಳಿಕೆ ಬಗ್ಗೆ, ಲವನು ಬಾಲಕನಾಗಿದ್ದರೂ ಅವನೇನು ಸ್ವಾಭಿಮಾನಿಯಾಗಿದ್ದ. ಅವನ ಮಾತುಗಳು ವೀರಾವೇಶವನ್ನು ಹೊಂದಿತ್ತು, ವೀರತನ ಇತ್ತು, ಅವನಲ್ಲಿ ಮಾತೃಪ್ರೇಮ ಅತಿಯಾಗಿತ್ತು. ವಾಲ್ಮೀಕಿ ಮಹರ್ಷಿಗಳು ಆಶ್ರಮದಿಂದ ಹೊರಗೆ ಹೋಗಿದ್ದಾಗ ಅವನಿಗೆ ಆಶ್ರಮದ ಒಂದು ಜವಾಬ್ದಾರಿಯನ್ನು ವಹಿಸಿರ್ತಾರೆ. ಇಂಥ ಸಮಯದಲ್ಲಿ ಏನಾಗುತ್ತೆ, ರಾಮನ ಯಜ್ಞಾಶ್ವವು ಆಶ್ರಮವನ್ನು ಪ್ರವೇಶ ಮಾಡಿ ಅವನ ಹೂದೋಟವನ್ನೆಲ್ಲ ಹಾಳು ಮಾಡುತ್ತೆ. ಇದನ್ನು ಕಂಡಂತ ಲವ ಏನ್ ಮಾಡ್ತಾನೆ, ಕುದುರೆಯ ಬಳಿ ಬಂದು ನೋಡ್ತಾನೆ. ಕುದುರೆಯ ನೆತ್ತಿಯ ಮೇಲೆ ಬರೆದಿರುವಂತಹ ಪಟ್ಟಿಯ ಲಿಖಿತವನ್ನು ಓದಿ ರಾಮನೊಬ್ಬನೇ ಈ ಜಗತ್ತಿಗೆ ವೀರನೆನ್ನುವಂತಹ ವಾಕ್ಯವನ್ನು ಕೊಂಡು ಅವನು ಕೆರಳಿ ಏನ್ ಮಾಡ್ತಾನೆ, ಇವನ ಗರ್ವವನ್ನು ಬಿಡಿಸುತ್ತೇನೆ, ಇಲ್ಲದಿದ್ದರೆ ನನ್ನ ತಾಯಿಯನ್ನು ಎಲ್ಲರೂ ಹೇಡಿಯನ್ನು ಹೆತ್ತವಳಂತ ಹೇಳ್ತಾರೆ, ನನ್ನ ತಾಯಿಯನ್ನು ದೂರ್ತಾರೆ ಅಂತೇಳಿ ಚಿಂತಿಸಿ ಹಾಗೆಯೇ ತನಗುಳ್ಳ ತೋಳುಗಳ ಪ್ರದರ್ಶನವನ್ನು ಇವಾಗ ನಾನು ಮಾಡದೇ ಇದ್ರೆ ಏನು ಪ್ರಯೋಜನ ಅಂತೇಳಿ ಹೇಳ್ತಾ ಅವನು ಕುದುರೆಯನ್ನು ಕಟ್ಟಿ ಹಾಕುತ್ತಾನೆ. ಋಷಿ ಮುನಿಗಳ ಮಕ್ಕಳು ಏನು ಹೇಳ್ತಾರೆ, ಹೆದರ್ತಾರೆ, ಹೆದರ್ಬಿಟ್ಟು ಬೇಡ ಬೇಡ, ಇದು ಅರಸರ ಕುದುರೆ, ಇದನ್ನು ಕಟ್ಬೇಡ ಅಂತೇಳಿ ಹೇಳಿದಾಗ ಅವನು, ಬ್ರಾಹ್ಮಣರ ಮಕ್ಕಳು ನೀವು ಯುದ್ಧಕ್ಕೆ ಹೆದರಿದರೆ ನಾನು ಜಾನಕಿಯ ಸುತ, ಜಾನಕಿಯ ಮಗ, ಹೆದರ್ತೀನ ಅಂತೇಳಿ ಹೇಳ್ತಾನೆ. ವೀರನಂತೆ ಬಿಲ್ಲನ್ನು ಎದೆಗೇರಿಸ್ತಾನೆ. ಎದೆಗೇರಿಸಿ ಝೇಂಕಾರವನ್ನು ಮಾಡಿ ನಿಲ್ತಾನೆ. ಇಂತಹ ವೀರ ಬಾಲಕನ ಒಂದು ಶೌರ್ಯ, ತಾಯಿಯ ಮೇಲಿನ ಒಂದು ಮಮತೆ, ಲವನ ಸಾಹಸ ಎನ್ನುವಂಥದ್ದು ಬಹಳ ಮೆಚ್ಚುಗೆ ಆಯಿತು ಅನ್ಬೋದು ಅನ್ನೋದನ್ನಿಲ್ಲಿ ಹೇಳ್ಬೋದು. ಹಾಗಾದರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಲವನು ಬಾಲಕನಾಗಿದ್ದರೂ ಸ್ವಾಭಿಮಾನಿ, ಅವನ ಮಾತುಗಳು ವೀರೋಚಿತ್ತ, ಆತನ ಮಾತೃಪ್ರೇಮ ಅನನ್ಯ. ವಾಲ್ಮೀಕಿ ಮಹರ್ಷಿಗಳು ಆಶ್ರಮದಿಂದ ಹೊರಗೆ ಹೋಗುವಾಗ ಲವನಿಗೆ ಆಶ್ರಮದ ಜವಾಬ್ದಾರಿಯನ್ನು ವಹಿಸಿರುತ್ತಾರೆ. ಇಂತಹ ಸಮಯದಲ್ಲಿ ರಾಮನ ಯಜ್ಞಾಶ್ವವು ಆಶ್ರಮವನ್ನು ಪ್ರವೇಶಿಸಿ ಹೂದೋಟವನ್ನು ಹಾಳು ಮಾಡುತ್ತದೆ. ಇದನ್ನು ಕಂಡ ಲವನು ಕುದುರೆಯ ಬಳಿ ಬಂದು ಕುದುರೆಯ ನೆತ್ತಿಯ ಮೇಲೆ ಮೆರೆಯುತ್ತಿದ್ದ ಪಟ್ಟದ ಲಿಖಿತವನ್ನು ಓದಿ ರಾಮನೊಬ್ಬನೇ ಜಗತ್ತಿಗೆ ವೀರನೆಂಬ ವಾಕ್ಯವನ್ನು ಕಂಡು ಕೆರಳಿ ಇವನ ಗರ್ವವನ್ನು ಬಿಡಿಸುತ್ತೇನೆ, ಇಲ್ಲದಿದ್ದರೆ ತನ್ನ ತಾಯಿಯನ್ನು ಎಲ್ಲರೂ ಹೇಡಿಯನ್ನು ಎತ್ತವಳೆಂದು ದೂರಿಬಿಡುತ್ತಾರೆ ಎಂದು ಚಿಂತಿಸಿ ತನ್ನ ತೋಳುಗಳ ತೋಳು ಬಲವನ್ನು ಪ್ರದರ್ಶಿಸುತ್ತೇನೆ ಎಂದು ಲವನು ಕುದುರೆಯನ್ನು ಕಟ್ಟಿಹಾಕುತ್ತಾನೆ. ಋಷಿ ಮುನಿಗಳ ಮಕ್ಕಳು ಹೆದರಿಕೆಯಿಂದ ಬೇಡವೆಂದಾಗ ಬ್ರಾಹ್ಮಣರ ಮಕ್ಕಳು ಯುದ್ಧಕ್ಕೆ ಹೆದರಿದರೆ ಜಾನಕಿಯ ಸುತನು ಹೆದರುವನೇ ಎಂದು ವೀರನಂತೆ ಬಿಲ್ಲನ್ನು ಹೆದೆಯೇರಿಸಿ ಝೇಂಕಾರವನ್ನು ಮಾಡಿ ನಿಂತು ಇಂತಹ ವೀರ ಬಾಲಕನ ಶೌರ್ಯ, ತಾಯಿಯ ಮೇಲಿನ ಮಮತೆ, ಸಾಹಸ ಎಂಥವರಿಗೂ ಮೆಚ್ಚುಗೆಯಾಗುತ್ತದೆ ಅನ್ನೋದನ್ನಿಲ್ಲಿ ಹೇಳಿದ್ದಾರೆ. ಇದು ಎರಡನೇ ಪ್ರಶ್ನೆಯ ಉತ್ತರ. ಈಗ ನಾವು ಸಂದರ್ಭವನ್ನು ನೋಡ್ತಾ ಹೋಗೋಣ. ಮೊದಲನೇ ಸಂದರ್ಭ ಏನಿದೆ, ರಘುದ್ವಹನ ಸೊಲ್ಗೇಳಿ ನಮಿಸಲ್, ಅಂದರೆ ರಘುವಿನ ವಿಷಯವನ್ನು, ಅಂದರೆ ಶ್ರೀರಾಮಚಂದ್ರನ ಅವನ ಒಂದು ಸಾಹಸದ ವಿಷಯವನ್ನು ಕೇಳಿ ನಮಿಸಲ್, ನಮಸ್ಕಾರವನ್ನು ಮಾಡ್ತಾರೆ. ಯಾಕೆ ಅನ್ನುವಂಥದ್ದು, ಅಂದರೆ ಇದು ಈ ಸೆಂಟೆನ್ಸ್ ಅರ್ಥ ಅಷ್ಟೇ. ಯಾವ ಸಂದರ್ಭ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಆಯ್ಕೆ ನೋಡೋಣ. ಈ ಸಾಲನ್ನು ಲಕ್ಷ್ಮೀಶ ಕವಿ ರಚಿಸಿರುವ ಜೈಮಿನಿ ಭಾರತ ಎಂಬ ಮಹಾಕಾವ್ಯದಿಂದ ಆಯ್ದ ವೀರಲವ ಎನ್ನುವಂತಹ ಪದ್ಯ ಭಾಗದಿಂದ ಆರಿಸಲಾಗಿದೆ. ಯಾವ ಸಂದರ್ಭ? ರಾವಣನ
ಹತ್ಯೆಯಿಂದ ಬಂದೊದಗಿದಂಥ ಬ್ರಹ್ಮ ಹತ್ಯಾ ದೋಷ ನಿವಾರಣೆಗಾಗಿ ಮಹರ್ಷಿಗಳ ಸಲಹೆಯಂತೆ ಶ್ರೀರಾಮ ಏನು ಮಾಡ್ತಾನೆ, ಅಶ್ವಮೇಧ ಯಾಗವನ್ನು ಕೈಗೊಳ್ತಾನೆ. ಅಶ್ವಮೇಧದ ಕುದುರೆಯ ರಕ್ಷಣೆಗೆ ಬೆಂಗಾವಲಾಗಿ ಶತ್ರುಘ್ನನನ್ನು ಕಳಿಸ್ತಾನೆ. ಅದು ಇಡೀ ಭೂಮಂಡಲದೊಳಗೆಲ್ಲ ಸಂಚಾರ ಮಾಡುತ್ತೆ. ಆ ಸಮಯದಲ್ಲಿ ಬಲಶಾಲಿಗಳಾದಂಥ ರಾಜರುಗಳು ಶ್ರೀರಾಮನ ಶ್ರೇಷ್ಠತೆಯ ವಿಚಾರವನ್ನು ಕೇಳಿ ಕುದುರೆಯನ್ನು ಕಟ್ಟಲು ಹೆದರಿ ಅದಕ್ಕೆ ನಮಸ್ಕರಿಸಿ ಅದನ್ನು ಮುಂದೆ ಸಂಚರಿಸಲು ಅಂದರೆ ದಾರಿಯನ್ನು ಮಾಡಿಕೊಡುವಂಥ ಸಂದರ್ಭವೇ ಇದಾಗಿದೆ ಅಂತ ಹೇಳ್ಬೋದು. ಸ್ವಾರಸ್ಯ ಏನಿದೆ? ಯಜ್ಞಾಶ್ವದ ಒಂದು ವಿಶೇಷತೆ ಮತ್ತು ಶ್ರೀರಾಮನ ಬಗ್ಗೆ ಇತರರು ಹೊಂದಿರುವಂಥ ಭಯ, ಭಕ್ತಿ, ಗೌರವವನ್ನು ಸೂಚಿಸುವುದೇ ಈ ಒಂದು ಸಾಲಿನ ಒಂದು ಅಥವಾ ಈ ಒಂದು ಪದ್ಯದ ಸಾಲಿನ ಒಂದು ಸ್ವಾರಸ್ಯವಾಗಿದೆ ಅಂತ ಹೇಳ್ಬೋದು. ಇದು ಮೊದಲನೇ ಪ್ರಶ್ನೆ ಉತ್ತರ. ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ. ಎರಡನೇ ಪ್ರಶ್ನೆ ಏನು ಹೇಳಿದ್ದಾರೆ? ತನ್ನ ಮಾತೆಯಂ ಸರ್ವಜನಮುಂ ಬಂಜೆ ಎನ್ನದೀರ್ದಪುದೇ ಅಂತಂದರೆ ಆ ಕುದುರೆಯನ್ನು ಕಟ್ಟದೇ ಇದ್ದರೆ, ಆ ಸಾಹಸವನ್ನು ಮಾಡದೇ ಇದ್ದರೆ ತನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಅಂತ ಹೇಳಲ್ವೇ ಅಂತ ಹೇಳುವಂಥ ಒಂದು ಸಾಲು. ಯಾಕೆ ಕುದುರೆಯನ್ನು ಕಟ್ಟಬೇಕು, ಏನು ಸಂದರ್ಭ ಅನ್ನೋದನ್ನು ನೋಡೋಣ. ಆಯ್ಕೆ: ಈ ಸಾಲನ್ನು ಲಕ್ಷ್ಮೀಶ ಕವಿ ರಚಿಸಿರುವ ಜೈಮಿನಿ ಭಾರತ ಎಂಬ ಮಹಾಕಾವ್ಯದಿಂದ ಆಯ್ದ ವೀರಲವ ಎನ್ನುವಂಥ ಪದ್ಯಭಾಗದಿಂದ ಆರಿಸಲಾಗಿದೆ. ಈಗ ಸಂದರ್ಭಕ್ಕೆ ಬರೋಣ. ಸಂದರ್ಭ ಏನು ಹೇಳುತ್ತೆ? ವಾಲ್ಮೀಕಿ ಆಶ್ರಮವನ್ನು ಪ್ರವೇಶಿಸಿದಂತಹ ಶ್ರೀರಾಮನ ಯಜ್ಞಾಶ್ವದ ಕುದುರೆಯಲ್ಲಿ ಬರುತ್ತೆ. ಹಾಗಾದ್ರೆ ಹಣೆಯ ಮೇಲಿನ ಬರಹ ಅಂದರೆ ಲಿಖಿತವನ್ನು ನೋಡ್ತಾನೆ. ಆ ಲಿಖಿತದಲ್ಲಿ ಏನಿತ್ತು? ಈ ಭೂಮಿಯಲ್ಲಿ ಕೌಸಲ್ಯ ಪಡೆದ ಮಗನಾದಂಥ ಶ್ರೀರಾಮನೊಬ್ಬನೇ ವೀರನು, ಇದು ಅವನ ಯಜ್ಞದ ತುರಗ ಅಂದರೆ ಯಜ್ಞದ ಕುದುರೆ, ಇದನ್ನು ಕಟ್ಟಲು ಸಮರ್ಥರು ಯಾರಾದರೂ ಇದ್ದರೆ ಈ ಕುದುರೆಯನ್ನು ತಡೆಯಿರಿ ಎಂದಿರುವುದನ್ನು ಓದಿ ಶ್ರೀರಾಮನ ಗರ್ವವನ್ನು ಮುರಿಯದಿದ್ದರೆ ತನ್ನ ತಾಯಿಯನ್ನು ಎಲ್ಲರೂ ಬಂಜೆ ಎಂದು ಕರೆಯಿರು ಎಂಬ ಸಂದರ್ಭದಲ್ಲಿ ಬಂದ ಮಾತಿದಾಗಿದೆ. ಆ ಸಂದರ್ಭದಲ್ಲಿ ಹೇಳಿರುವಂಥ ಮಾತು. ಸ್ವಾರಸ್ಯ ಏನು ಹೇಳುತ್ತೆ? ಲವನು ತಾಯಿ ಜಾನಕಿಯ ಬಗ್ಗೆ ಹೊಂದಿರುವಂಥ ಒಂದು ಗೌರವ ಅಂದರೆ ತಾಯಿಯ ಬಗ್ಗೆ ಹೊಂದಿರುವಂಥ ಗೌರವದ ಜೊತೆಗೆ ಅವಳಿಗೂ ಎಲ್ಲರೂ ಗೌರವವನ್ನು ತೋರಬೇಕೆನ್ನುವುದು ಈ ಸಾಲಿನ ಬಹಳ ಸುಂದರವಾದ ಸ್ವಾರಸ್ಯವಾಗಿದೆ ಅಂತ ಹೇಳ್ಬೋದು. ಈಗ ಮೂರನೇ ಪ್ರಶ್ನೆಯನ್ನು ನೋಡೋಣ. ಮೂರನೇ ಪ್ರಶ್ನೆಯಲ್ಲಿ ಏನಿದೆ? ಅರಸುಗಳ ವಾಜಿಯಂ ಬಿಡು ಅಂದರೆ ಅರಸರ ಕುದುರೆಯನ್ನು ಬಿಡು ಅಂತ ಮುನಿಸುತ್ತರು ಹೇಳಿರೋದು ಯಾಕೆ ಹೇಳಿದ್ರು ಅನ್ನೋದು ನೋಡೋಣ. ಆಯ್ಕೆ: ಈ ಸಾಲನ್ನು ಲಕ್ಷ್ಮೀಶ ಕವಿ ರಚಿಸಿರುವ ಜೈಮಿನಿ ಭಾರತ ಎಂಬ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಯಜ್ಞಾಶ್ವದ ಹಣೆಯ ಪಟ್ಟಿಯಲ್ಲಿದ್ದ ಬರಹವನ್ನು ಓದಿ ಲವನೇನು ಮಾಡ್ತಾನೆ? ಕೆರಳುತ್ತಾನೆ, ಕೋಪಗೊಳ್ತಾನೆ. ರಾಮನೊಬ್ಬನೇ ಸರ್ವಶ್ರೇಷ್ಠ ಅಂತ ಬರೆದಿರೋದನ್ನು ನೋಡ್ತಾನೆ. ಸರ್ವಶ್ರೇಷ್ಠ ಎಂದು ಒಪ್ಪಿ ಅದನ್ನು ಏನು ಮಾಡ್ತಾರೆ? ಕೆಲವರು ಕಟ್ಟದೇ ಬಿಟ್ಟರೆ ತನ್ನ ತಾಯಿಯನ್ನು ಎಲ್ಲ ರಾಜರು ಕಟ್ಟದೇ ಅದನ್ನು ಬಿಟ್ಟಿದ್ದಾರೆ, ಆದರೆ ನಾನು ಇದೇ ಥರ ಬಿಟ್ಟರೆ ತನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಎಂದು ಕರೆದಾರು. ಅಲ್ಲದೆ ತನ್ನಲ್ಲಿರುವಂಥ ತೋಳು ಇದ್ದು ಏನು ಪ್ರಯೋಜನ? ಈಗ ಪ್ರಯೋಜನ ಮಾಡದೇ ಇದ್ದರೆ, ಈಗ ಅದರ ಉಪಯೋಗವನ್ನು ಮಾಡ್ಕೊಳ್ದೇ ಇದ್ದರೆ, ಪ್ರಯೋಜನ ಪಡ್ಕೊಳ್ದೇ ಇದ್ದರೆ ಏನು ಪ್ರಯೋಜನ ಅನ್ನೋ ರೀತಿಯಲ್ಲಿ ಯೋಚಿಸಿ ಏನು ಮಾಡ್ತಾನೆ? ಪ್ರತಿಜ್ಞೆಯನ್ನು ಮಾಡಿ ಕುದುರೆಯನ್ನು ಕಟ್ಟಿದಾಗ ಕುದುರೆಯನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾನೆ. ಅಲ್ಲಿದ್ದಂಥ ಮುನಿಸುತ್ತರು ಏನು ಮಾಡ್ತಾರೆ? ನಡುಗಿ, ಭಯದಿಂದ ನಡುಗಿ, ಇದನ್ನು ಕಟ್ಟುವುದರಿಂದ ನಮಗೆ ತೊಂದರೆಯಾಗಬಹುದು, ನಮಗೆ ಅಪಾಯವಾಗಬಹುದು ಅಂತ ಹೇಳಿದಂಥ ಒಂದು ಸಂದರ್ಭವೇ ಇದಾಗಿದೆ. ಸ್ವಾರಸ್ಯ ಏನಿದೆ? ಕುದುರೆಯನ್ನು ಕಟ್ಟಿದರೆ ಶ್ರೀರಾಮನ ಕಡೆಯವರಿಂದ ಆಗಬಹುದಾದ ಅಪಾಯದ ಕುರಿತು ಮುನಿಸುತ್ತರು ವ್ಯಕ್ತಪಡಿಸುವಂಥ ಒಂದು ಭಯದ ಸ್ವಾರಸ್ಯವನ್ನು ಇಲ್ಲಿ ನಾವು ನೋಡ್ತೀವಿ. ಎಲ್ಲಾದರೂ ಕುದುರೆಯನ್ನು ಕಟ್ಟಿದಾಗ ಅಪಾಯಕ್ಕೆ ಸಿಲ್ಕೋತೀವಲ್ಲ ನಾವು ಅನ್ನುವಂಥ ಒಂದು ಅಪಾಯದ ಮುನ್ಸೂಚನೆಯ ಅಥವಾ ಅಪಾಯದ ಯೋಚನೆಯ ಬಗ್ಗೆ ಅವರು ಹೇಳ್ತಾ ಇರುವಂಥ ಒಂದು ಕಾಳಜಿಯಾಗಿದೆ ಅಂತ ಇಲ್ಲಿ ಹೇಳ್ಬೋದು. ಹಾಗೆ ಕೊನೆಯ ಸಂದರ್ಭ ಅಂದರೆ ನಾಲ್ಕನೇ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ನೋಡೋಣ. ನೋಡಿ ಇಲ್ಲಿ, ಜಾನಕಿಯ ಮಗನಿದಕ್ಕೆ ಬೆದರುವನೇ, ಇದು ಸಹ ಇದೇ ಸಂದರ್ಭದಲ್ಲಿ ಅವರ ನಡುವೆ ಸಂವಾದ ನಡೆದಾಗ ಹೇಳಿರುವಂಥ ಮಾತು. ಜಾನಕಿಯ ಮಗನಿದಕ್ಕೆ ಬೆದರುವನೇ. ಆಯ್ಕೆ: ಈ ಸಾಲನ್ನು ಲಕ್ಷ್ಮೀಶ ಕವಿ ರಚಿಸಿರುವ ಜೈಮಿನಿ ಭಾರತ ಎಂಬ ಮಹಾಕಾವ್ಯದಿಂದ ಆಯ್ದ ವೀರಲವ ಎನ್ನುವಂಥ ಪದ್ಯಭಾಗದಿಂದ ಆರಿಸಲಾಗಿದೆ. ಯಾವ ಸಂದರ್ಭ? ವೀರಲವ ಏನು ಮಾಡ್ತಾನೆ? ತನ್ನ ಉತ್ತರಿಯಿಂದ ಅಂತಂದರೆ ತನ್ನ ಮೇಲೊದಿಕೆಯಿಂದ ಅಥವಾ ಶಲ್ಯವನ್ನು ಮೊದಲು ಗಂಟ ಹಾಕಿ ಕಟ್ಟಿ ಕುದುರೆಯ ಗಳಕ್ಕೆ ಕಟ್ಟಿ ಆಮೇಲೆ ಆ ಯಜ್ಞಾಶ್ವವನ್ನು ಬಾಳೆಯ ಮರಕ್ಕೆ ಅಥವಾ ಬಾಳೆಯ ಗಿಡಕ್ಕೆ ಅದನ್ನು ಕಟ್ಟಿ ಹಾಕುತ್ತಾನೆ. ಇದನ್ನು ಹಾಕಿದ್ದನ್ನು ಕಂಡಂತ ನೋಡಿದಂಥ ಮುನಿಸುತ್ತರು ಏನು ಮಾಡ್ತಾರೆ? ಕುದುರೆಯನ್ನು ಬಿಟ್ಟು ಬಿಡು, ಇದು ಅರಸರ ಕುದುರೆ, ರಾಜರುಗಳ ಕುದುರೆ, ವೀರರ ಕುದುರೆ, ಅವರು ನಮ್ಮನ್ನು ಹೊಡೆಯುವರು
ಅವರು ನಮ್ಮನ್ನು ಹೊಡಿತಾರೆ, ನಮಗೆ ತೊಂದರೆ ಕೊಡ್ತಾರೆ ಎಂದಾಗ ಲವನು ಈ ಮೇಲಿನ ಮಾತನ್ನು ಹೇಳುವ ಸಂದರ್ಭವಿದಾಗಿದೆ. ನೀವು ಬ್ರಾಹ್ಮಣರ ಮಕ್ಕಳು, ನಾನು ಜಾನಕಿಯ ಮಗನು, ನಾನು ಇದಕ್ಕೆ ಹೆದರೋದಿಲ್ಲ ಅನ್ನೋ ರೀತಿಯಲ್ಲಿ ಲವನು ಹೇಳಿರುವಂಥ ಒಂದು ಶೌರ್ಯದ ಸಾಹಸದ ಮಾತನ್ನಿಲ್ಲಿ ನೋಡ್ಬೋದು. ಹಾಗೆ ಸ್ವಾರಸ್ಯದಲ್ಲಿ ಏನು ಹೇಳಿದ್ದಾರೆ, ಸೀತೆಯ ಮಗನಾದ ಲವನ ಧೈರ್ಯವು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಸೀತೆ ಅಂತಂದರೆ ಜಾನಕಿ, ಸೀತೆ ಎಲ್ಲ ಹಲವಾರು ಹೆಸರುಗಳಿಂದ ಇವರು ಕರೀತಾರೆ, ಭೂಮಿ ಜಾತೆ ಅಂತಲೂ ಹೇಳ್ತಾರೆ ಇದಕ್ಕೆ ಇವರು ಸೀತೆಗೆ. ಸೀತೆಯ ಮಗನಾದಂಥ ಲವನ ಒಂದು ಧೈರ್ಯ, ಶೌರ್ಯ, ಸಾಹಸ, ವೀರತೆಯನ್ನು ಈ ಸಾಲಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ನೋಡ್ಬೋದು. ಇದು ಈ ಸಾಲಿನ ಒಂದು ಸ್ವಾರಸ್ಯವಾಗಿದೆ ಅಂತ ಹೇಳ್ಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಇದಿಷ್ಟು ಇಲ್ಲಿರುವಂಥ ಪ್ರಶ್ನೋತ್ತರಗಳು. ಇದರ ಜೊತೆಗೆ ಏನು ಮಾಡಬೇಕು ನಾವು, ಪದ್ಯ ಕಂಠಪಾಠ ಭಾಗದಲ್ಲಿರುವಂಥ ಪದ್ಯವನ್ನು ಸಹ ಕಂಠಪಾಠ ಮಾಡಬೇಕು. ಹಾಗೆ ಪುಸ್ತಕದಲ್ಲಿರುವಂಥ ಪದಗಳ ಅರ್ಥಗಳನ್ನು ಹಾಗೂ ಟಿಪ್ಪಣಿಗಳನ್ನು ಸಹ ನಾವು ಓದ್ಕೋಬೇಕಾಗತ್ತೆ. ವ್ಯಾಕರಣಾಂಶವೂ ಸಹ ಇರುತ್ತೆ, ಅದನ್ನು ನೋಡಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಧನ್ಯವಾದಗಳು.